ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 115ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಯೆಹೋವನ ಭಕ್ತರೇ, ಯೆಹೋವನಲ್ಲಿ ಭರವಸವಿಡಿರಿ, ಅವರ ಸಹಾಯಕನು ಗುರಾಣಿಯು ಆತನೇ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಯಾರಲ್ಲಿ ಭರವಸೆ ಇಡಬೇಕು? ನಮ್ಮ ದೇವರಲ್ಲಿ ನಾವು ಇವತ್ತು ಭರವಸೆ ಇಡಬೇಕು. ಆತನು ನಮಗೆ ಏನಾಗಿದ್ದಾನೆ? ಗುರಾಣಿಯಾಗಿದ್ದಾನೆ. ಆತನು ನಮಗೆ ಏನಾಗಿದ್ದಾನೆ? ಸಹಾಯಕನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಅಬ್ರಹಾಮನು ದೇವರಲ್ಲಿ ನಂಬಿಕೆಯನ್ನು ಇಡುವಾಗ ಆತನು ಏನಾದನು? ಅಭಿವೃದ್ಧಿಯನ್ನು ಕಂಡುಕೊಂಡನು, ಯಶಸ್ಸನ್ನು ಕಂಡುಕೊಂಡನು. ಅದೇ ರೀತಿಯಾಗಿ ನಾವು ಇವತ್ತು ದೇವರಲ್ಲಿ ಭರವಸೆ ಇಡುವಾಗ, ನಮ್ಮ ದೇವರಲ್ಲಿ ನಾವು ಇವತ್ತು ನಂಬಿಕೆಯನ್ನು ಇಡುವಾಗ ಕರ್ತನು ನಮಗೆ ಏನಾಗಿದ್ದಾನೆ? ಸಹಾಯವನ್ನು ಮಾಡುವವನಾಗಿದ್ದಾನೆ. ಆತನು ನಮಗೆ ಏನಾಗಿದ್ದಾರೆ? ಗುರಾಣಿಯಾಗಿದ್ದು ನಮ್ಮನ್ನು ಉತ್ತಮವಾಗಿ ನಡೆಸುವಂತ ಉತ್ತಮವಾದ ದೇವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಅನೇಕ ವಾರ್ತಿ ಮನುಷ್ಯರ ಬಳಿಗೆ ಹೋಗಿ ಭರವಸೆ ನೀಡ್ತೇವೆ, ಮನುಷ್ಯರ ಮೇಲೆ ನಂಬಿಕೆಗಳನ್ನು ಇಡ್ತೇವೆ, ಆದರೆ ಮನುಷ್ಯನು ಸಹಾಯ ಮಾಡ ಶಕ್ತನಲ್ಲ. ಆದರೆ ನಾವು ಇವತ್ತು ಇಲ್ಲಿ ದೇವರಲ್ಲಿ ನಂಬಿಕೆ ಇಡುವಾಗ ಕರ್ತನು ನಮಗೆ ಏನ್ ಮಾಡುವವರಾಗಿದ್ದಾರೆ? ಸಹಾಯವನ್ನ ಮಾಡುವವರಾಗಿದ್ದಾರೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಬರುವಂತ ಸೋಲಿನ ವಿಚಾರದಲ್ಲಾಗಿರಬಹುದು, ಅನೇಕ ಒಂದು ಕಾರ್ಯಗಳಲ್ಲಿ ನಾವು ಸೋಲನ್ನ ಕಂಡಿರ್ತೇವೆ. ಆ ಎಲ್ಲಾ ವಿಚಾರಗಳಲ್ಲಿ ಕರ್ತನ ಮೇಲೆ ನಂಬಿಕೆ ಇಡುವಾಗ ಕರ್ತನು ನಮಗೆ ಏನಾಗಿದ್ದಾರೆ? ಸಹಾಯವನ್ನ ಮಾಡಿ ಸರಿಯಾದ ಮಾರ್ಗದಲ್ಲಿ ದೇವರು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ? ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ದೇವರೇ, ನೀನು ಅವ್ರಿಗೆ ಸಹಾಯವನ್ನ ಮಾಡಿ ನೀನು ನಡೆಸು ದೇವರೇ. ನಿನ್ನಲ್ಲಿ ಭರವಸೆ ಇಡುವುದನ್ನು ನಮ್ಮಲ್ಲಿ ಹೆಚ್ಚಾಗಿ ಅನುಗ್ರಹಿಸು ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.